ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಹೊಲದ ಹತ್ರ ಸ್ವಲ್ಪ ಸೇವಂತಿಗೆ ಹೂವಿನ ಗಿಡಕ್ಕೆ ಡ್ರಿಪ್ ಪೈಪ್ಲೈನ್ ಮಾಡೋ ಕೆಲಸ ಇತ್ತು. ಸಾಲು ನೀರಲ್ಲಿ ಹೂವಿನ ಸಸಿಗಳನ್ನ ನಾಟಿ ಮಾಡಿದ್ವಿ. ಆದರೆ ಮಳೆ ಜಾಸ್ತಿ ಆಗ್ತಿರೋದ್ರಿಂದ ಪುನಃ 5 ನಿಮಿಷ ನೀರು ಬಿಡಬೇಕಂದ್ರೆ ಶೀತ ಜಾಸ್ತಿ ಆಗುತ್ತೆ ಅಂತ ಹೇಳಿ ಡ್ರಿಪ್ ಲೈನ್ ಮಾಡ್ತಾಯಿದ್ದೀವಿ. ಇದು ನಾವು ಹಾಕಿರೋ ಸೇವಂತಿಗೆ ಗಿಡದ 2ನೇ ಬ್ಯಾಚ್. ಪ್ರತಿ ವರ್ಷ 2ರಿಂದ 3 ಬ್ಯಾಚ್ ನಾವಿಲ್ಲಿ ಸೇವಂತಿಗೆ ಹೂ ಬೆಳೆಯೋದು. ಡ್ರಿಪ್ ಪೈಪ್ಲೈನ್ ಕೆಲಸ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ ಊರಿನ ಕೆರೆಯಲ್ಲೇ ಸಿಗೋ ಚಿಕ್ಕ ಚಿಕ್ಕ ಮೀನುಗಳನ್ನು ಮನೆಗೆ ತೊಗೊಂಡು ಬಂದಿದ್ರು. ಸಿಟಿಗಳಲ್ಲೇ ಆಗಲಿ ಅಥವಾ ಫಿಶ್ ಮಾರ್ಕೆಟ್ಗಳಲ್ಲೇ ಆಗಲಿ ಮೀನನ್ನು ಕ್ಲೀನ್ ಮಾಡೋ ಪ್ರೋಸೆಸ್ಸೇ ಬೇರೆ ಇರುತ್ತೆ. ನಾನಿಲ್ಲಿ ತೋರಿಸ್ತಾ ಇರೋದು ಪಕ್ಕ ಹಳ್ಳಿ ಸ್ಟೈಲ್ನಲ್ಲಿ ಕ್ಲೀನ್ ಮಾಡ್ತಾ ಇರೋದು. ಈ ರೀತಿ ಚಾಕನ್ನು ಬಳಸಿ ಮೀನಿನ ಹುರುಪುಗಳನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡು ಮೀನಿನ ಬಾಲ ಹಾಗೆ ರೆಕ್ಕೆಗಳನ್ನು ಕಟ್ ಮಾಡಿ ಎಲ್ಲ ಮೀನುಗಳನ್ನು ಒಂದು ಕಡೆ ಇಟ್ಕೋಬೇಕು. ಮೀನಿನ ಮೇಲ್ಭಾಗ ಕ್ಲೀನ್ ಆದಮೇಲೆ ಮೀನಿನ ಹೊಟ್ಟೆಯ ಒಳಭಾಗದಲ್ಲೂ ಕೂಡ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ನಂತರ ಎಲ್ಲ ಮೀನುಗಳನ್ನು ತೊಳೆಯಲು ಅನುಕೂಲವಾಗುವಂತಹ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ರಾಗಿ ಹಿಟ್ಟು, ಅರಿಶಿಣ ಪುಡಿ ಹಾಗೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಎಲ್ಲ ಮೀನುಗಳನ್ನು ಈ ರೀತಿಯಾಗಿ ಮೊದಲು ನೀರು ಹಾಕ್ತಲೇ ಈ ರೀತಿಯಾಗಿ ಮಿಕ್ಸ್ ಮಾಡಿ, ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕೂಡ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಟು ಅದಕ್ಕೆ ಪುನಃ ಬೇರೆ ನೀರನ್ನು ಹಾಕಿ ಮೀನಿಗೆ ಕೋಟೆಡ್ ಆಗಿರುವಂತಹ ಎಲ್ಲ ರಾಗಿ ಹಿಟ್ಟು, ಅರಿಶಿಣ ಪುಡಿ, ಉಪ್ಪು ಹೋಗೋ ಥರ ಈ ರೀತಿ ಹೆಚ್ಚಿಗೆ ನೀರಿನಲ್ಲಿ ತೊಳ್ಕೊಬೇಕು. ನೀರನ್ನು ಹಾಕಿ ಈ ರೀತಿಯಾಗಿ ಫಿಶ್ಗಳನ್ನು ಕ್ಲೀನ್ ಮಾಡಬೇಕು. ಮೀನು ಕ್ಲೀನ್ ಆಯ್ತಂದರೆ ಮುಗೀತು. ಮೀನು ಸಾಂಬಾರು ಮಾಡಲಿಕ್ಕೆ ಹೆಚ್ಚಿಗೆ ಟೈಮೇ ತಗೊಳ್ಳೋದಿಲ್ಲ, ಯಾಕಂದರೆ ಫಿಶ್ ಕ್ಲೀನಿಂಗ್ಗೆ ತುಂಬ ಸಮಯ ತಗೊಳ್ಳೋದು. ಸೊ ನಾರ್ಮಲಾಗಿ ನಾವು ನಾನ್ ವೆಜ್ಗೆ ಬಳಸಬೇಕಾಗಿರುವಂತಹ ಎಲ್ಲ ಮಸಾಲೆಗಳನ್ನ ಬಳಸ್ಕೊಂಡು ಸಾಂಬಾರಿಗೆ ಬೇಕಾಗಿರುವಂತಹ ಖಾರ ಮಸಾಲೆಗಳನ್ನ ರುಬ್ಕೊಂಡು ರೆಡಿ ಇದ್ದರೆ ಆಯಿತು. ಇದಕ್ಕೆ ಎಕ್ಸ್ಟ್ರಾ ಏನಪ್ಪ ಅಂದರೆ ಸ್ವಲ್ಪ ಹುಣಸೆಹಣ್ಣು ಕೂಡ ನಾವು ಆ್ಯಡ್ ಮಾಡ್ತೀವಿ. ಹಾಗಾಗಿ ಒಂದು 5 ನಿಮಿಷ ಮುಂಚೆನೇ ಹುಣಸೆ ಹುಳಿನೂ ಕೂಡ ನೆನೆಸಿಟ್ಟು ಸಾಂಬಾರಿಗೆ ಬೇಕಾಗಿರುವಂತಹ ಕಾಯಿ ಮಸಾಲೆ ಆಗಿರ್ಬೋದು, ಖಾರ ಹಾಗೆ ಸಾಂಬಾರು ಪುಡಿದು ಮಸಾಲೆ ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ ಮಸಾಲೆಗಳನ್ನ ಎಲ್ಲ ರೆಡಿ ಇಟ್ಕೊಂಡು ಸಾಂಬಾರಿಗೆ ಒಗ್ಗರಣೆಗೆ ಹಾಕಿ ಎಲ್ಲ ತರಹದ ಖಾರ ಮಸಾಲೆಗಳು ಕುದಿಯೋವರೆಗೂ ಬೇಯಿಸಿದರೆ ಮುಗೀತು. ಇಲ್ಲಿ ಮಸಾಲೆಗಳನ್ನ ಬೇಯಿಸೋದಷ್ಟೇ ಇಂಪಾರ್ಟೆಂಟು. ಎಲ್ಲ ಥರದ ಖಾರ ಮಸಾಲೆಗಳು ನೀಟಾಗಿ ಬೆಂದಿದೆ ಅಂದರೆ ರೆಡಿ ಇಟ್ಕೊಂಡಿರೋ ಫಿಶ್ನ ಸಾಂಬಾರಿಗೆ ಹಾಕಿ ಒಂದು 3ರಿಂದ 4 ನಿಮಿಷ ಬಿಟ್ಟರೆ ಸಾಕು. ಆ ಸಾಂಬಾರು ಬಿಸಿಗೆ ಮೀನು ನೀಟಾಗಿ ಬೆಂದಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.